ದಲಿತರ ವಿಚಾರದಲ್ಲೂ ಹಾಗೆ ಮಾಡಿದ್ರು. ಒಳ ಮೀಸಲಾತಿ ವಿಚಾರದಲ್ಲಿ ಎಡಗೈ ಸಮುದಾಯಕ್ಕೆ ಮೀಸಲಾತಿಯನ್ನ ಕೊಟ್ಟಿಲ್ಲ, ಅಲೆಮಾರಿಗಳನ್ನ ಕಡೆಗಣಿಸಿದ್ರು. ಸೊ ಇಂಥವ್ರು ಏನ್ ಮಾಡಬೇಕು ಮೇಡಮ್ ಈಗ? ಸಿ ಎಸ್ಪೆಷಲಿ SC ST ಸಮುದಾಯಗಳಿಗೆ ಎಸ್ಪೆಷಲಿ ಈ ಒಂದು ರಿಸರ್ವೇಷನ್ ಇಶ್ಯೂನಲ್ಲಿ ತುಂಬಾ ಒಂದು ಓಪನ್ ಆಗಿ ಇದರ ಡಿಸ್ಕಷನ್ ಮಾಡಬೇಕಾಯಿತು. ಒಂದು ಏನಂದರೆ, ಈಗ ಬೋತ್ ಲೆಫ್ಟ್ ಆ್ಯಂಡ್ ರೈಟ್ ಸಮುದಾಯಗಳಿಗೆ ಓನ್ಲಿ ರಿಸರ್ವೇಷನ್ ಅಷ್ಟೇ ಕೊಟ್ಟಿದೆ ಹೊರತು ರಿಸರ್ವೇಷನ್ ಮೀರೇನಾದರೂ ಕೊಟ್ಟಿದ್ದೀರಾ? ಇಲ್ಲ. ಆ ಸಮುದಾಯಗಳ ನಂಬರ್ಸ್ ಜಾಸ್ತಿ ಇದೆ ಈ ರಾಜ್ಯದಲ್ಲಿ. SC SC ಸಮುದಾಯಗಳ ನಂಬರ್ಸ್ ಜಾಸ್ತಿ ಇದೆ. ಅವ್ರ ರೆಪ್ರೆಸೆಂಟೇಷನ್ ಎಲ್ಲಿದೆ? ನೀವು ರಿಸರ್ವೇಷನ್ ಇದೆ ಅನ್ನೋ ಮಾತ್ರಕ್ಕೆ ಮಾತ್ರ ಅವ್ರಿಗೆ ಟಿಕೆಟ್ ಕೊಡ್ತಾ ಇದ್ದೀರಾ. ಎಲ್ಲಿ ರಿಸರ್ವೇಷನ್ ಇಲ್ಲೂ ಅಲ್ಲೆಲ್ಲಾದರೂ ಟಿಕೆಟ್ ಕೊಟ್ಟಿದ್ದೀರಾ? ಅಲ್ಲೇನಾದರೂ ಬೇರೆ ಅವಕಾಶ ಮಾಡಿಕೊಟ್ಟಿದ್ದೀರಾ? ಇಲ್ಲ, ಮಾಡಿಕೊಟ್ಟಿಲ್ಲ. ಮತ್ತು ಆಬ್ವಿಯಸ್ಲಿ ಈ ಸಮಸ್ಯೆಗಳು ಬಂದೇ ಬರುತ್ತೆ. ನೀವು ರಿಸರ್ವೇಷನ್ ಇಶ್ಯೂ ಬಂದಾಗ BJP ಅವ್ರನ್ನ ಬೈತೀರಾ. ನೀವೇನು ಮಾಡಿದ್ದೀರಾ? ಇವತ್ತು ರಾಹುಲ್ ಗಾಂಧಿ ಅವರು ತುಂಬ ಪ್ರಾಮಾಣಿಕವಾಗಿ ಹೇಳ್ತಾರೆ, ಪ್ರೈವೇಟ್ ಸೆಕ್ಟರ್ಸು ಏನು ಹೋಗಿದೆ ಇವತ್ತು, ಪಬ್ಲಿಕ್ ಸೆಕ್ಟರ್ಸ್ ಏನು ಇವತ್ತು ಪ್ರೈವೇಟ್ ಸೆಕ್ಟರ್ಸ್ ಆಗಿದೆ, ಅದರಿಂದ ರಿಸರ್ವೇಷನ್ನು ಖತಮ್ ಆಗಿದೆ ಅಂತ ಹೇಳ್ಬಿಟ್ಟು. ಮತ್ತು ನೀವೇನು ಮಾಡ್ತಾ ಇದ್ರಿ ಇಲ್ಲಿ? ನೀವು ಅದೇ ಕೆಲಸನೇ ಮಾಡ್ತಾ ಇದ್ರಲ್ಲ. ಒಂದು ಇಶ್ಯೂನ ಪ್ರೊಲಾಂಗ್ ಮಾಡ್ಕೊಂಡು ಹೋದಷ್ಟು ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಕೂತ್ಕೊಂಡು ದೃಢ ನಿರ್ಧಾರ ತೊಗೊಂಡಪ್ಪ, ಈ ಪರ್ಸೆಂಟೇಜು ಇಷ್ಟು ಪರ್ಸೆಂಟೇಜು ಅಂತ ಹೇಳುವಂಥ ಪ್ರಯತ್ನ ಮಾಡಲಿಲ್ಲ ಅಂದರೆ ದೆನ್ ನಿಮ್ಮ ಲೀಡರ್ಶಿಪ್ನಲ್ಲಿ ಏನೋ ಒಂದು ಕೊರತೆ ಇದೆ ಅಂತಲೇ ಅರ್ಥ ಬರುತ್ತಲ್ಲ. For business and personal promotions, please contact 9686376663. ಯಾಕಂದ್ರೆ ಕಾಂಗ್ರೆಸ್ಸಿಗರ ವೋಟ್ ಬ್ಯಾಂಕಿಂಗ್ ಅಂತ ಹೇಳಿದ್ರೇನೆ ಅಹಿಂದು. ಅವರ ಒಂದು ಗೆಲುವಿನ ಸೂತ್ರನೇ ಅಹಿಂದು. ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ದಲಿತರು ಇವರನ್ನ ಕಡೆಗಣಿಸ್ತಾ ಬಂದಾಗ ವೋಟ್ ಬ್ಯಾಂಕಿಂಗ್ ಕೂಡ ಇವ್ರು ಯೋಚನೆ ಮಾಡಬೇಕಾದಂಥ ಸಂದರ್ಭ ಅಲ್ವಾ ಮೇಡಮ್? ಈಗೇನೋ ಗ್ಯಾರಂಟಿಗಳ ಮೂಲಕ ನಾವು ಸಕ್ಸಸ್ ಆಗಿಬಿಟ್ವಿ, ಗೆದ್ವಿ ಅಂತಂದಾಗ ಇವರನ್ನ ಕಡೆಗಣಿಸಿದಂಥ ಸಂದರ್ಭದಲ್ಲಿ ಗ್ಯಾರಂಟಿ ವಾಸ್ ಒಂದು ಗ್ಯಾರಂಟಿ ಯೋಜನೆಗಳು ಅದು ಒಂದು ಸೋಷಲ್ ಫ್ರೇಮ್ವರ್ಕ್ನಲ್ಲಿ ನೋಡಬೇಕು. ನಾವೇ ಮಾಡಿದ್ವಿ ಅಂತ ಹೇಳೋದ್ರ ಬದಲು ಇದು ಸೋಷಲ್ ಫ್ರೇಮ್ವರ್ಕ್ನಲ್ಲಿ ನೋಡಬೇಕು. ನಾವು ಯೋಜನೆಗಳು ತೊಗೊಂಡು ಬಂದಮೇಲೆ ಅದನ್ನ ಸೋಷಲ್ ಫ್ರೇಮ್ವರ್ಕ್ ಮಾಡಿದ್ರೆ ಅದು ಒಂದು ವೋಟ್ ಕ್ರಿಯೇಷನ್ ಅಂತ ಹೇಳ್ಕೊಂಡೋದ್ರೆ ಅದು ವೋಟ್ ಕ್ರಿಯೇಷನ್ ಆಗೋದಿಲ್ಲ. ನೀವು ನಿಮ್ಮ ಯಾವ ಸಮುದಾಯಕ್ಕೆ ಏನೇನು ಕೊಡಬೇಕು ಅದನ್ನ ಕೊಡ್ದಿರಾ ಬರೀ ಅದನ್ನು ಮಾತ್ರ ತೋರಿಸ್ಕೊಂಡಿದ್ರೆ, ಹೌದಪ್ಪ ನಾವು ಗೃಹಲಕ್ಷ್ಮಿ ಯೋಜನೆ ಇಷ್ಟು ಮಾಡಿದ್ವಿ ಅಂತ ತೋರಿಸ್ಕೊಂಡಿದ್ರೆ ಅದರಿಂದ ಏನು ಬೆನಿಫಿಟ್ ಯಾರಿಗೂ ಆಗೋದಿಲ್ಲ. ಬರೀ ಆ ಒಂದು ಗ್ರೂಪ್ಗಾಗುತ್ತೆ, ಮಹಿಳೆಯರಿಗೆ ಆಗ್ತಾಯಿದೆ, ಅನುಕೂಲ ಆಗ್ತಾಯಿದೆ, ಅನಾನುಕೂಲ ಆಗ್ತಾ ಇಲ್ಲ, ಅನುಕೂಲ ಆಗ್ತಾ ಇದೆ. ಬಟ್ ಅದನ್ನು ತೋರಿಸ್ಬಿಟ್ಟು ನೀವು ಎಲ್ಲ ಮಾಫಿಯಾ ಬಂದರೆ ಹಿಂಗೆ ಸೌಪೂನ್ ಮಾಫ್ ಅಂದರೆ ಹೆಂಗಾಗೋಗುತ್ತೆ? ಒಂದು ಕೊಟ್ಟು ಇನ್ನು 100 ತಪ್ಪು ಕೆಲಸ ಮಾಡಿದ್ರೆ ಇಟ್ ಡಸಂಟ್ ಮ್ಯಾಚ್ ಅಪ್ ಅಲ್ಲ. ಹೆಂಗೆ ಮ್ಯಾಚ್ ಆಗುತ್ತೆ ಮೇಡಮ್? ಇನ್ನು ಪ್ರಮುಖವಾಗಿ ನಾವು ಈಗ ಬಹಳಷ್ಟು ಒಂದು ಹಾಟ್ ಟಾಪಿಕ್ ಆಗಿರ್ತಕ್ಕಂಥ ಮಹಿಳಾ ಮೀಸಲಾತಿ ಮಸೂದೆ ವಿಚಾರ. ಈ ಒಂದು ವಿಚಾರದಲ್ಲಿ ಕಾಂಗ್ರೆಸ್ ನಡಿ ಸರೇನಾ? ಒಂದು. ಎರಡನೇದೇನಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ ಮಹಿಳೆಯರನ್ನ ಸರಿಯಾಗಿ ಟ್ರೀಟ್ ಮಾಡ್ತಾ ಇದ್ದಾರಾ ಅನ್ನೋ ಒಂದು ಪ್ರಶ್ನೆ ಕೂಡ ಇದೆ. ಮಹಿಳೆಯರ ಬಗ್ಗೆ ಕಳಕಳಿ ಇದೆಯಾ ಕಾಂಗ್ರೆಸ್ ಪಕ್ಷಕ್ಕೆ? ತಾವೇನು ಹೇಳ್ತೀರಿ? ಮಹಿಳೆಯರ ಬಗ್ಗೆ ಫಸ್ಟ್ ಲೈನು, ಮಹಿಳೆಯರ ಬಗ್ಗೆ ಯಾವ ಪಕ್ಷಗಳು ಕಳಕಳಿ ಇಲ್ಲ, ಇನ್ಕ್ಲೂಡಿಂಗ್ ಕಾಂಗ್ರೆಸ್. ಓಕೆ, ದಟ್ ಈಸ್ ದ ಫಸ್ಟ್ ಪಾಯಿಂಟ್. ಹಾಗಿದ್ರೆ ಮಹಿಳಾ ಸಬಲೀಕರಣ ಇವೆಲ್ಲವೂ ಜಸ್ಟ್ ಮಾತುಗಷ್ಟೇ. ಎಲ್ಲ ಬರೀ ಎದೇ ಹೇಳ್ತಾರಲ್ಲ, ಅವರು ನಾಲ್ಗೆಗೆ ಪೇಂಟ್ ಹಚ್ಕೊಂಡು ಮಾತಾಡೋದು, ನಾಲ್ಗೆಗೆ ಬಣ್ಣ ಹಚ್ಕೊಂಡು. ನಾವು ತಲೆಗೆ ಬಣ್ಣ ಹಚ್ಕೊಬೋದು, ಕೂದಲಿಗೆ ಬಣ್ಣ ಹಚ್ಕೊಬೋದು, ಮುಖಕ್ಕೆ ಬಣ್ಣ ಹಚ್ಕೊಬೋದು, ಚೆನ್ನಾಗಿ ಕಾಣೋದಕ್ಕೆ ಹಚ್ಕೊತೀವಿ. ಬಟ್ ನಾಲ್ಗೆಗೆ ಬಣ್ಣ ಹಚ್ಕೊಂಡವ್ರಿಗೆ ಏನು ಹೇಳ್ತೀರಾ? ಇದು ಕ್ಯಾರೆಕ್ಟರ್ಲೆಸ್ಸು ಅಥವಾ ಐಡಿಯಾಲಜಿಕಲ್ ಫ್ರೇಮ್ವರ್ಕ್ನಲ್ಲಿ ವರ್ಕ್ ಮಾಡಲ್ಲ ಅಂತಲೇ ಅರ್ಥ. ಸೊ ಈ ನಾಲ್ಗೆಗೆ ಬಣ್ಣ ಹಚ್ಕೊಂಡು ಮಾತಾಡೋದಂತೂ ಸಾಕಾಗ್ಬಿಟ್ಟಿದೆ ನಮ್ಗೆ ಕೇಳಿ. ಮಹಿಳೆಯರಿಗಂತೂ ಅಂದರೆ ಇವಾಗ ಏನು ನಮ್ಗೆ ಬರೋದಿಲ್ಲ ಅನ್ನೋ ಒಂದು ಮಟ್ಟದಲ್ಲಿ ಇವತ್ತು ಮಹಿಳೆಯರಿದ್ದಾರೆ. 2-3 ಸ್ಪೆಸಿಫಿಕ್ ಪಾಯಿಂಟ್ಸು. ಹೌದು, ರಾಜೀವ್ ಗಾಂಧಿ ಅವರ ವಿಷನ್ನು ಪಂಚಾಯತಿಂದ ಪಾರ್ಲಿಮೆಂಟ್ವರೆಗೂ ಹೆಣ್ಮಕ್ಳಿಗೆ ಅನುಕೂಲ ಮಾಡಿಕೊಡ್ಬೇಕು, ಅವ್ರಿಗೆ ಒಂದ್ಸಲಿ ಅವಕಾಶ ಮಾಡಿಕೊಟ್ರೆ ಪಾರ್ಲಿಮೆಂಟ್ ರೀಚ್ ಆಗ್ತಾರೆ ಅಂತ ಅವರ ವಿಷನ್ ಇತ್ತು. ದಟ್ ವಾಸ್ ರಾಜೀವ್ ಗಾಂಧೀಸ್ ವಿಷನ್ನು. ನೀವೇನು ಮಾಡಿದ್ರಿ? ಪಂಚಾಯತ್ನಲ್ಲೂ ತೊಗೊಂಡೋಗಿ ಮಕ್ಕಳಿಗೆ, ಸೊಸೆಂದರಿಗೆ, ತಂಗಿದರಿಗೆ ಹಿಂಗೆ ಕೊಟ್ಕೊಂಡೋದ್ರಿ. ಸೊ ಅಲ್ಲಿ ನೀವು ಕೆಪಾಸಿಟಿ ಬಿಲ್ಡಿಂಗ್ ಮಾಡಿಲ್ಲ. ಯಾವುದೇ ಪಕ್ಷನೂ ಕೆಪಾಸಿಟಿ ಬಿಲ್ಡಿಂಗ್ ಮಾಡಿಲ್ಲ. ನಾರ್ಮಲ್ ಇಂಡಿಪೆಂಡೆಂಟ್ ಮಹಿಳೆಯರಿಗೆ ಅವತ್ತು ಅವಕಾಶ ಮಾಡಿಕೊಟ್ಟಿದ್ರೆ ಅವ್ರಿಗೇನು ರಿಸರ್ವೇಷನ್ ಬೇಕಾಗ್ತಿರಲ್ಲ, ಅವರೇ ಪಾರ್ಲಿಮೆಂಟ್ ರೀಚ್ ಆಗ್ತಾಯಿದ್ರು. ಇವತ್ತು ಎಷ್ಟು ಜನ ಮಹಿಳೆಯರು ಪಂಚಾಯತಿ ಗ್ರಾಮ ಸಭೆಗಳಿಂದ ಪಾರ್ಲಿಮೆಂಟ್ ರೀಚ್ ಆಗಿದ್ದಾರೆ? ಒಬ್ಬರೂ ಇಲ್ಲ. ಗಂಡಸರು ರೀಚ್ ಆಗಿದೆ. ಗ್ರಾಮ ಸಭೆ ಮೆಂಬರ್ ಆದವರು ಇವತ್ತು ಪಾರ್ಲಿಮೆಂಟ್ ಕೂತಿರೋರು ಭಾಳಷ್ಟು ಮಂದಿ ಇದ್ದಾರೆ. ಮತ್ತು ಅವ್ರಿಗೆ ಅದೇ ಹಾದಿ, ಇವ್ರಿಗೂ ಅದೇ ಹಾದಿ. ಇಲ್ಲಿ ನೀವು ಇಂಡಿಪೆಂಡೆಂಟ್ ಕೊಟ್ಟೇ ಇಲ್ವಲ್ಲ, ಮತ್ತು ಅವ್ರು ಬೆಳೆಯೋದಿಲ್ಲ. ಯಾಕಂದರೆ ಹೆಣ್ಮಕ್ಳು ಒಂದ್ಸಲಿ ರಿಸರ್ವೇಷನ್ ರೊಟೇಷನ್ ಹೋಯ್ತು ಅಂತ ಮತ್ತೆ ಗಂಡಸರು ಬಂದು ಕೂತ್ಕೊತಾರೆ. ಹೆಣ್ಮಕ್ಳು ಮರ್ತೋಗ್ಬಿಡ್ತಾರೆ ಪಾಲಿಟಿಕ್ಸ್. ಅದಕ್ಕೆ ಇಂಡಿಪೆಂಡೆಂಟ್ ಹೆಣ್ಮಕ್ಳಿಗೆ ಅಲ್ಲಿ ಅವಕಾಶ ಕೊಟ್ಟಿಲ್ಲ. ಸೊ ದಟ್ ಈಸ್ ಅ ಫಸ್ಟ್ ಥಿಂಗ್. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಈ ಸಲ ಬಿಲ್ಲು ವಿಮೆನ್ ರಿಸರ್ವೇಷನ್ ಬಿಲ್ಲು ಅದು ವಿಮೆನ್ ರಿಸರ್ವೇಷನ್ ಬಿಲ್ಲೇ ಅಲ್ಲ, ಅದು ಡಿಲಿಮಿಟೇಷನ್ ಮಾಡೋಕೆ ಹೋದರು. ಅದನ್ನು ಬೇರೆ ಹೆಸರಿನಲ್ಲಿ ಮತ್ತೆ ಹೆಣ್ಮಕ್ಳಿಗೆ ಅವಮಾನ ಮಾಡಲಿಕ್ಕೆ BJP ಅವರು ಅದನ್ನ ತೊಗೊಂಬಂದರು.
ಅದೂ ಅವಮಾನನೇ. ಯಾವುದೋ ಹೆಸರಲ್ಲಿ ಡಿಲಿಮಿಟೇಷನ್ ಹೆಸರಿನಲ್ಲಿ ನೀವು ಬಿಲ್ ಪಾಸ್ ಮಾಡ್ತೀರಾ ಅಂದರೆ ನಿಮ್ಗೇನು ವ್ಯಾಲ್ಯೂ ಇದೆ ಸಿಸ್ಟಮ್ ಇದೆ, ಏನು ವ್ಯಾಲ್ಯೂ ಸಿಸ್ಟಮ್ ಇದೆ? ಅದ್ರ ಜೊತೆಗೆ ಕಾಂಗ್ರೆಸ್ ಅವ್ರು ಏನು ಮಾಡಬೇಕಾಗಿತ್ತು? ಇವಾಗ ಇಷ್ಟೆಲ್ಲ ಹೇಳ್ತಾರಲ್ಲ ಕಾಂಗ್ರೆಸ್ ಅವರು, ಎಲ್ಲ ಯಾವ್ಯಾವ ಪಕ್ಷ ಅದನ್ನ ವಿರೋಧ ಮಾಡಿದೆಯೋ, ನಿಮ್ಮ ಪಕ್ಷದಲ್ಲಿ 33% ರಿಸರ್ವೇಷನ್ ನೀವು ಅಟೆಂಪ್ಟ್ ಮಾಡಿ, ಪಾರ್ಟಿ ಪೋಸ್ಟ್ಗಳಲ್ಲಿ ಕೊಡಿ, ನಾಮಿನೇಷನ್ಸ್ನಲ್ಲಿ ಕೊಡಿ, ರಾಜ್ಯಸಭಾನಲ್ಲಿ ಕೊಡಿ, MLCಸ್ನಲ್ಲಿ, ಬೋರ್ಡ್ಸ್ ಆ್ಯಂಡ್ ಕಾರ್ಪೊರೇಷನ್ನಲ್ಲಿ ಕೊಡಿ. ಕೆಪಾಸಿಟಿ ಬಿಲ್ಡಿಂಗೇ ಮಾಡಿಲ್ಲ ನೀವು, ಮತ್ತು ಹೆಂಗೆ ನೀವು ಮಹಿಳಾ ಸಬಲೀಕರಣ ಬಗ್ಗೆ ಮಾತಾಡ್ತೀರಾ? ಇವಾಗ ಇವ್ರು 33% ರಿಸರ್ವೇಷನ್ ಬಗ್ಗೆ ಮಾತಾಡ್ತಾ ಇರಲ್ಲ, ನಿಮ್ಮ ಪಕ್ಷದಲ್ಲಿ ಕೊಡಿ ನೋಡೋಣ. ನಿಮ್ಮ ಪಕ್ಷದಲ್ಲಿ ಅದು ಯಾವುದು ರಿಸರ್ವೇಷನ್ ಬೇಕಾಗಿಲ್ಲ, ಯಾವೊಂದು ಬಿಲ್ಲು ಪಾಸ್ ಮಾಡಬೇಕಾಗಿಲ್ಲ, ಲಾನು ಬೇಕಾಗಿಲ್ಲ. ನಿಮ್ಮ ಪಕ್ಷಗಳಲ್ಲಿ ಎಷ್ಟು ಜನ ಮಹಿಳೆಯರು, ಇಂಡಿಪೆಂಡೆಂಟ್ ಮಹಿಳೆಯರು ಎಷ್ಟು ಜನ ಇದ್ದಾರೆ? ಎಷ್ಟು ಜನಕ್ಕೆ ನೀವು ಅವಕಾಶ ಮಾಡಿ ಅವ್ರಿಗೆ ಬೆಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ? ಎಲ್ಲೂ ಮಾಡಿಕೊಟ್ಟಿಲ್ಲ. ಮತ್ತು ಏನು ಮಹಿಳಾ ಸಬಲೀಕರಣ ಅಂದರೆ ಏನು? BJP ಅವರು ಅನ್ಯಾಯ ಮಾಡಿದ್ರು ಓಕೆ ಒಂದು ಕಡೆ, ನೀವು ಕಾಂಗ್ರೆಸ್ ಅವರು ನೀವು ಅದು ಕ್ರೆಡಿಟ್ ತೊಗೊಳೋದಕ್ಕೆ ರಾಜೀವ್ ಗಾಂಧಿ ಬಗ್ಗೆ ಹೇಳ್ತೀರಾ, ಬಟ್ ರಾಜೀವ್ ಗಾಂಧಿ ವಿಷನ್ ನೀವು ಫಾಲೋ ಮಾಡಿಲ್ಲ. ನಾನು ರಾಜೀವ್ ಗಾಂಧಿ ಅವ್ರ ಬಗ್ಗೆ ಒಂದು ಆರ್ಟಿಕಲ್ ಬರೆದಿದ್ರೆ ಆ ಆರ್ಟಿಕಲ್ಲು ಪ್ರೂಫ್ ಕೊಟ್ಟರು ನನಗೆ ಎಕ್ಸ್ಪೆಲ್ ಮಾಡೋದಕ್ಕೆ. ನಾನು ಅವ್ರ ಬಗ್ಗೆ ಅದ್ಭುತವಾಗಿ ಬರೆದಿದ್ದೀನಿ, ಪಾಸಿಟಿವ್ ಆಗಿ ಬರೆದಿರೋದನ್ನು ಸಹ ನೆಗೆಟಿವ್ ಆಗಿ ತೋರಿಸಿ ನನಗೆ ಎಕ್ಸ್ಪೆಲ್ ಮಾಡಿದೆ. ಈ ಮೈಂಡ್ ಸೆಟ್ನಲ್ಲಿ ಕಾಂಗ್ರೆಸ್ ಇವತ್ತು ಇದೆ. ಸೊ ನೀವೇನು ಪಾಸಿಟಿವ್ ಮೆಸೇಜ್ ಏನು ಕೊಡ್ತಾ ಇದ್ರೆ ಹೆಣ್ಮಕ್ಳಿಗೆ? ಎಲ್ಲೂ ಅವಕಾಶ ಇಲ್ಲ ನಿಮಗೆ. ಆ ರಿಸರ್ವೇಷನ್ ಬಿಲ್ ಬರೋ ತನಕ ನೀವು ಕಾಯಿರಿ, ಎಲ್ಲೂ ನಿಮ್ಗೆ ಅವಕಾಶ ಇಲ್ಲ ಅನ್ನೋ ಮೆಸೇಜನ್ನೇ ಇವತ್ತು ಕಾಂಗ್ರೆಸ್ಸು ಮತ್ತು ಮಿಕ್ಕಿದೆಲ್ಲ ಅಪೋಸಿಷನ್ ಪಾರ್ಟೀಸ್ ಕೊಡ್ತಾ ಇರೋದು. ಓನ್ಲಿ ಒನ್ ಪಾರ್ಟಿ ವಿಚ್ ಇಸ್ ಸ್ಟ್ಯಾಂಡಿಂಗ್ ಔಟ್ ಇಸ್ TMC. ಅವರು 27% ರಿಸರ್ವೇಷನ್ ಕೊಟ್ಟಿದ್ದಾರೆ. ಅಂದರೆ ಏನು ಮೆಸೇಜ್ ಕೊಡ್ತಾ ಇದ್ದಾರೆ? ಅಲ್ಲಿ ಕೊಟ್ಟಿರೋ ಹೆಣ್ಮಕ್ಳೆಲ್ಲ ಇಂಡಿಪೆಂಡೆಂಟ್ ಹೆಣ್ಮಕ್ಳನ್ನೇ. ಅಂದರೆ ನೀವು ಇಂಡಿಪೆಂಡೆಂಟ್ ಹೆಣ್ಮಕ್ಳಿಗೆ ನೀವು ಅವಕಾಶ ಮಾಡಿಕೊಟ್ಟಾಗ ಅವರು ಅಲ್ಲದೆ ಅವ್ರ ಜೊತೆಲಿ ಇನ್ನೊಂದು 10 ಜನನ ಬೆಳೆಸ್ತಾರೆ. ನೀವು ಈ ಪೇಟ್ರಿಯಾಕಲ್ ಸಿಸ್ಟಮ್ನಿಂದ ಬರ್ತಾರಲ್ಲ, ನಿಮ್ಮ ವೈಫ್ಸು, ನಿಮ್ಮ ಡಾಟರ್ಸು, ನಿಮ್ಮ ಸಿಸ್ಟರ್ಸ್ ಎಲ್ಲ, ಅವರು ಅದೇ ನಿಮ್ಮ ಪೇಟ್ರಿಯಾಕಲ್ ಸಿಸ್ಟಮ್ನಿಂದ ಬರೋದು. ನಿಮ್ಮ ವಿರುದ್ಧ ಅವ್ರು ಮಾತಾಡೋದಿಲ್ಲ. ನೀವ್ ಹೆಂಗಿರ್ತೀರೋ ಅವ್ರು ಹಂಗೆ ಇರ್ತಾರೆ. ದಟ್ ಈಸ್ ವಾಟ್ ವಿ ಕಾಲ್ ಪೇಟ್ರಿಯಾಕಿ. ಪೇಟ್ರಿಯಾಕಿ ಜನರು ಇಲ್ಲ, ಜೊತೆಗೆ ಮಾಡಲ್ಲ. ಹೆಣ್ಮಕ್ಳು ಪೇಟ್ರಿಯಾಕಿ, ಅವ್ರು ಕೆಲಸನೂ ಮಾಡೋದಿಲ್ಲ. ಬಿಕಾಸ್ ಪ್ರಿವಿಲೇಜ್ ಕ್ಲಾಸ್ ಇಂದ ಬರ್ತಾರೆ, ಏನು ಕೆಲಸ ಮಾಡೋದಿಲ್ಲ. ಇರೋ ಅಡ್ವಾಂಟೇಜ್ ಎಲ್ಲ ಅವರೇ ತಗೊಳ್ತಾರೆ. ನೀವು ಹಣ ಬಲ ಇದೆ, ಪವರ್ ಇದೆ, ಮಿನಿಸ್ಟರ್ ಮಕ್ಕಳು, ಅವ್ರ ಮಕ್ಕಳು, ಇವ್ರ ಮಕ್ಕಳು ಅಂತ ಕೊಡ್ತೀರಾ. ಕೊನೆಗೆ ಇದು ಈ ಒಂದು ಮನಸ್ಥಿತಿ ನಿಲ್ಬೇಕು. ಬಟ್ ಯಾವಾಗ ನಿಲ್ಲುತ್ತೋ ಗೊತ್ತಿಲ್ಲ. ಬಟ್ ಇದು ಡ್ಯಾಮೇಜ್ ಆಗ್ತಾ ಇರೋದು ಕೆಪಾಸಿಟಿ ಬಿಲ್ಡಿಂಗ್ ಮಾಡ್ದಿರ. ಇವಾಗ ಕೆಪಾಸಿಟಿ ಬಿಲ್ಡಿಂಗ್ ಮಾಡಿದರೆ ನಾಳೆ 100 ಜನ ಹೆಣ್ಮಕ್ಳು ರೆಡಿ ಆಗ್ತಾ ಇದ್ರು. ಅವರೇ ಫೋರ್ಸ್ ಮಾಡಿ ಇದು MLA ಟಿಕೆಟು ಅಥವಾ MP ಟಿಕೆಟ್ ಕೇಳ್ತಾ ಇದ್ರು. ನೀವು ಕೆಪಾಸಿಟಿ ಬಿಲ್ಡಿಂಗೇ ಮಾಡಿಲ್ಲ ಮತ್ತೆ ಏನು ಪ್ರಶ್ನೆ ಮಾಡ್ತೀರಾ? ಮೊನ್ನೆ ಯಾರೋ ಒಬ್ಬರು ಮಹಿಳಾ ಲೀಡರು ಒಂದು ಡಿಬೇಟ್ನಲ್ಲಿ, ಕಾಂಗ್ರೆಸ್ನ ಮಹಿಳಾ ಲೀಡರು ಒಂದು ಡಿಬೇಟ್ನಲ್ಲಿ ಹೇಳ್ತಾ ಇದ್ರು, ಓಹೋ ಇಲ್ಲ ನಾವು ಕಂಪೀಟ್ ಮಾಡೋಕ್ಕಾಗಲ್ಲ, ಗಂಡಸ್ರ ಜೊತೆ ಕಂಪೀಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ನಾವು ರಿಸರ್ವೇಷನ್ ಕೇಳ್ತಾ ಇರೋದು. ನಾನು ಹೇಳಿದೆ ರಿಸರ್ವೇಷನ್ ಯಾಕೆ ಬೇಕು? ನೀವು ಕೆಪಾಸಿಟಿ ಬಿಲ್ಡಿಂಗ್ ಮಾಡಿ ಅಂತ ಹೇಳಿ ಅಷ್ಟು ಮಾಡಿ ನೀವು ನಿಮ್ಮ ಒಂದು ಇದರಲ್ಲಿ ರಿಸರ್ವೇಷನ್ ಕೊಡಿದ್ರೆ, ಇಲ್ಲ ಗಂಡಸ್ರ ಜೊತೆ ಫೈಟ್ ಮಾಡೋಕ್ಕಾಗಲ್ಲ. ಒಂದು 2-3 ಎಕ್ಸಾಂಪಲ್ ಕೊಟ್ಟರು. ಬಾಗಲಕೋಟ್ನಲ್ಲಿ ಇವ್ರು ಸೋತರು, ಮತ್ತು ಇನ್ನೆಲ್ಲ ಸೋತರು ಅಂತ ಹೇಳ್ಬಿಟ್ಟು. ಅಂದ್ರೆ ನೀವು ಏನ್ ಹೇಳಕ್ ಹೊರಟಿದ್ದೀರಾ? ಸಂವಿಧಾನ ಸಭೆಯಲ್ಲಿ ಆ ಹೆಣ್ಮಕ್ಳು ಚರ್ಚೆ ಮಾಡಿದಾಗ ಅವ್ರು ಹೇಳ್ತಾರೆ ನಮ್ಗೆ ರಿಸರ್ವೇಷನ್ ಬೇಡ, ನಾವು ನಿಮ್ಮ ಸರಿಸಮವಾಗಿ ಫೈಟ್ ಮಾಡ್ತೀವಿ ಅಂತ ಹೇಳಿದಂತ ಹೆಣ್ಮಕ್ಳಿಗೆ ನೀವಿವತ್ತು ಅವಮಾನ ಮಾಡ್ತಾರೆ ಈ ತರ ಸ್ಟೇಟ್ಮೆಂಟ್ಗಳು ಮಾಡಿ. ರಿಸರ್ವೇಷನ್ ಇಂಪಾರ್ಟೆಂಟ್, ಬಟ್ ನಿಂತ್ಕೊಂಡ್ರೆ ಗೆಲ್ಲೋದೇ ಇಲ್ಲ ಅಂತ ಹೇಳೋದಿಲ್ಲ. ಅದಕ್ಕಿಂತ ಮೂರ್ಖತನ ಖಂಡಿತ. ನಿಮಗೆ ಕೊಡೋದಕ್ಕೆ ಇಚ್ಛಾಶಕ್ತಿ ಇಲ್ಲ, ನಿಮಗೆ ವಿಮೆನ್ ಲೀಡರ್ಶಿಪ್ನ ಬೆಳೆಸೋದಕ್ಕೆ ಇಚ್ಛಾಶಕ್ತಿ ಇಲ್ಲ, ಅದನ್ನ ಒಪ್ಕೊಳ್ಳಿ. ಈ ಥರ ಒಂದು ಸಬು ಬೇಳಿ ವಿನ್ನಬಿಲಿಟಿ ಅಂದರೆ 224 ಸೀಟುಗಳು ಬರೀ ಗಂಡಸರು ಕೊಟ್ಟರೆ ಅವರೇ ವಿನ್ ಆಗ್ತಾರಾ? ಇಲ್ಲ. ವಿನ್ನಬಿಲಿಟಿ ಅಂತಾರೆ. ಇವತ್ತಿನ ಪರ್ಸೆಂಟೇಜ್ ನೋಡೋಕೋದ್ರೆ ಹೆಣ್ಮಕ್ಳ ವಿನ್ನಿಂಗ್ ಪರ್ಸೆಂಟೇಜ್ ಮಚ್ ಹೈಯರ್ ದೆನ್ ಮೆನ್. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ತುಂಬ ಜನ ಹೆಣ್ಮಕ್ಳು ಇವತ್ತು ಎಲೆಕ್ಷನ್ ಫೈಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಥರ ವ್ಯವಸ್ಥೆಯಿಂದ ಹೊರಗಡೆ ಬಂದವರು ಫೈಟ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಲತಾ ಮಲ್ಲಿಕಾರ್ಜುನ ಇರ್ಬೋದು, ಅವ್ರು ಇಂಡಿಪೆಂಡೆಂಟ್ ಆಗಿ ಬಂದು ಫೈಟ್ ಮಾಡಿದ್ರು, ಗೆದ್ರಲ್ಲ. ಸೊ ನಾವು ಹೋಲಿಸ್ಟಿಕ್ ಆಗಿ ನೋಡಬೇಕಾದ್ರೆ ಹೆಣ್ಮಕ್ಳಿಗೆ ಒಂದು ಅವಕಾಶಗಳು ಬೇಕು. ಆಪರ್ಚುನಿಟೀಸ್ನ ಇವತ್ತು ಬೋತ್ BJP, ಕಾಂಗ್ರೆಸ್ ಎಲ್ಲ ಪಕ್ಷಗಳು ಯಾರೂ ಸ್ಪೇಸ್ ಕೊಡ್ತಾ ಇಲ್ಲ. ಮಹಿಳೆಯರಿಗೆ ಬೆಳೆಯೋದಕ್ಕೆ ಒಂದು ಅವಕಾಶ ಕೊಡಬೇಕು, ಆ ಅವಕಾಶ ಸಿಗ್ತಾ ಇಲ್ಲ. ಅವಕಾಶ ಸಿಕ್ಕಿದಾಗ ಎಲ್ಲರೂ ಬೆಳೀತಾರೆ. ಈಗ ಗಂಡಸರು ಬೆಳೆದಂಗೆ ಹೆಣ್ಮಕ್ಳು ಬೆಳೀತಾರಲ್ಲ. ಹೆಚ್ಚು ಕಡಿಮೆ ಅಂಕಿಅಂಶಗಳನ್ನು ನೋಡಿದಾಗ ಅಂಬೇಡ್ಕರ್ ಅವರು ಹೇಳಿದ್ರು ಹೆಣ್ಮಕ್ಳಿಗೆ ಸರಿಸಮಾನ ಅವಕಾಶ ಕೊಡಬೇಕು 50% ಅಂತ. ಅದಾದಮೇಲೆ ಚರ್ಚೆಗಳಾದಮೇಲೆ 33% ಅಂದರು. 33% ಇಲ್ಲ. ಈಗ ಎಲ್ಲ ಪಕ್ಷಗಳಲ್ಲಿ ನೋಡಿ ಒಂದು 10% ಕೂಡ ಹೆಣ್ಮಕ್ಳು ಕಾಣಿಸ್ತಾ ಇಲ್ಲ. ಅಲ್ಲೊಬ್ಬರು ಇಲ್ಲೊಬ್ಬರು ಬಿಟ್ಟರೆ ಇಷ್ಟೊಂದು ವಿಧಾನಸಭೆ ಆಗ್ಬೋದು, ವಿಧಾನ ಪರಿಷತ್ ಆಗ್ಬೋದು, ಲೋಕಸಭೆಯಲ್ಲಿ ಎಲ್ಲ ನೋಡಿದಾಗ ನಮ್ಮ ಹೆಣ್ಮಕ್ಳ ಸಂಖ್ಯೆ ಭಾಳಷ್ಟು ಒಂದು ವಿರಳ ಆಗ್ತಾ ಇದೆ. ಜೊತೆಗೆ ನಮ್ಮ ಹೆಣ್ಮಕ್ಳ ಮನಸ್ಥಿತಿನೂ ಹಾಗಾಗಿದೆ ಮೇಡಮ್. ಇವತ್ತು ಮುಂದಕ್ಕೆ ಬರ್ತಾ ಇಲ್ವೇನೋ, ಮುಂದಕ್ಕೆ ಬರೋಂಥ ಹೆಣ್ಮಕ್ಳೆಲ್ಲ ತುಳಿತಾ ಇದ್ದಾರೇನೋ ಮೇಡಮ್. ಅಲ್ಲ, ಈಗ ಒಬ್ಬರನ್ನ ನೀವು ಮಹಿಳೆಯರು ಯಾರು ಇಂಡಿಪೆಂಡೆಂಟ್ ಆಗಿ ಬರ್ತಾರೋ ಅವರು ಒಂದು ಉದ್ದೇಶಗಳು ಇಟ್ಕೊಂಡು ಬರ್ತಾರೆ.
ಫಾರ್ ಎಕ್ಸಾಂಪಲ್ ನನಗೆ ಎಷ್ಟು ಜನ ಹೇಳ್ತಾರೆ, ಕವಿತಾ ರೆಡ್ಡಿ ಅವ್ರು ನೀವು ಸಮಾಧಾನವಾಗಿ ಬಿಡಿ, ನಿಮ್ಗೆ ಏನಾದರೂ ಒಂದು ಅವಕಾಶ ಸಿಗುತ್ತೆ ಅಂದರೆ, ಅರೆ ನಾನು ಸಮಾಧಾನವಾಗಿರೋದಕ್ಕೆ ಪಾಲಿಟಿಕ್ಸ್ ಬಂದಿದ್ದೀನ, ನಾನಿಲ್ಲಿ ಹೋರಾಟ ಮಾಡಲಿಕ್ಕೆ ಬಂದಿದ್ದೀನಿ, ನಿಮ್ಮ ತಪ್ಪುಗಳನ್ನ ಎತ್ತಿ ಹಿಡಿಯೋದಕ್ಕೆ ಬಂದಿದ್ದೀನಿ, ಜಸ್ಟಿಸ್ ಪರವಾಗಿ ಫೈಟ್ ಮಾಡಲಿಕ್ಕೆ ಬಂದಿದ್ದೀನಿ, ಇನ್ಜಸ್ಟಿಸ್ನ ತೋರಿಸೋದಕ್ಕೆ ಬಂದಿದ್ದೀನಿ. ಇನ್ನು ನಾನು ಪಾಲಿಟಿಕ್ಸ್ನಲ್ಲಿ, ನೀವು ಸುಮ್ಮನೆ ಇದ್ದು ಪಾಲಿಟಿಕ್ಸ್ನಲ್ಲಿ ಇದ್ದರೆ ಏನು ಪ್ರಯೋಜನ? ಈ ಸುಮ್ಮನೆ ಇರುವಂತಿದೆಯಲ್ಲ, ಇದಕ್ಕಿಂತ ದಟ್ ಈಸ್ ನಾಟ್ ಪಾಲಿಟಿಕ್ಸ್. ಪಾಲಿಟಿಕ್ಸ್ ಇಸ್ ಅನ್ ಇಂಜಿನ್ ಆಫ್ ಚೇಂಜು. ಚೇಂಜ್ ಹೆಂಗೆ ತರೋದು? ಹೋರಾಟಗಳ ಮೂಲಕನೇ ಬರೋದು. ಮತ್ತು ನಾವು ಜನರ ಪರ ನಿಂತ್ಕೊಬೇಕು, ಇಶ್ಯೂಸ್ ಪರ ನಿಂತ್ಕೊಬೇಕು, ಇನ್ಜಸ್ಟಿಸ್ ವಿರುದ್ಧವಾಗಿ ನಿಂತ್ಕೊಬೇಕು. ಅದನ್ನು ನಾವು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಮತ್ತು ಏನು ಪಾಲಿಟಿಕ್ಸ್ ಮಾಡ್ತಾ ಇದ್ರೆ? ಪಾಲಿಟಿಕ್ಸ್ ಇಸ್ ಆಲ್ ಪೀಪಲ್. ನೀವು ಡೆಫಿನೇಷನ್ ತೆಗೆದು ನೋಡಿದ್ರು ಇದೇ ಹೇಳುತ್ತೆ, ನಿಜಾಂಶದಲ್ಲೂ ಇದೇ ಇರುತ್ತೆ. ಜನರ ಜೊತೆ ಇರೋದೇನೆ, ಜನರ ಸಮಸ್ಯೆಗೆ ಸ್ಪಂದಿಸೋದೇನೆ ಪಾಲಿಟಿಕ್ಸು. ಬರೀ ನಮಗೆ ಒಂದು ಪೊಸಿಷನ್ ಬೇಕು, ಅದಕ್ಕೆ ನಾವು ಸಮಾಧಾನವಾಗಿರ್ತೀವಿ ಅನ್ನೋದು, ಆಮೇಲೆ ನಾವೇನೋ ಉದ್ಧಾರ ಮಾಡ್ತೀವಿ ಅಂತ ಹೇಳೋದು, ಅದು ಪಾಲಿಟಿಕ್ಸ್ ಅಲ್ಲ. ಪಾಲಿಟಿಕ್ಸ್ ಇಸ್ ಅಬೌಟ್ ಪೀಪಲ್. ಅಲ್ಲೇ ಇಲ್ಲ ನೀವು ಅಂತ ಹೇಳಿದ್ರೆ ಮತ್ತೆ ಏನು ಪಾಲಿಟಿಕ್ಸ್ ಮಾಡ್ತಾ ಇದ್ದೀರಾ ನೀವು? ಯಾರ ಪರನೂ ನಿಲ್ಬಾರ್ದು, ಯಾರ ಪರನೂ ಮಾತಾಡಬಾರ್ದು ಅಂದರೆ ದೆನ್ ಇಟ್ ಇಸ್ ನಾಟ್. ನಾಳೆ ಇನ್ಯಾರಿಗಾದ್ರೂ ಏನೋ ಅವಮಾನ ಆದಾಗ ನೀವು ಅವ್ರ ಪರ ನಿಂತಿಲ್ಲ, ಒಂದು ಹೆಣ್ಮಗಳ ಪರ ನಿಂತಿಲ್ಲ ಅಂದರೆ ದಟ್ ಈಸ್ ನಾಟ್ ಪಾಲಿಟಿಕ್ಸ್. ದೆನ್ ಪಾಲಿಟಿಕ್ಸ್ನಲ್ಲೂ ಇದು ವೇಸ್ಟ್ ಅದು. ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ನಾ ಮೊದಲೇ ಹೇಳಿದೆ ಮೇಡಮ್, ಆಂತರಿಕ ಭಿನ್ನಾಭಿಪ್ರಾಯ ಬಹಳಷ್ಟೊಂದು ಸ್ಫೋಟಗೊಳ್ತಾ ಇದೆ ಅಂತ ಹೇಳಿ. ಮೂಲ ಕಾಂಗ್ರೆಸ್ಸಿಗರು ಕಾಂಗ್ರೆಸ್ಗೆ ಬಹಳಷ್ಟೊಂದು ಡೆಡಿಕೇಟೆಡ್ ಆಗಿ ಕೆಲಸ ಮಾಡಿದ್ದು, ಬಹಳಷ್ಟೊಂದು ಗುರುತಿಸ್ಕೊಂಡಿದ್ರು, ಪಕ್ಷವನ್ನು ಕಟ್ಟಲಿಕ್ಕೋಸ್ಕರ ಮನೆ ಮಠ ಎಲ್ಲವನ್ನೂ ಕಳ್ಕೊಂಡಿದ್ರು, ವಿವಾದಗಳಲ್ಲಿ ಸಿಕ್ಕಾಕೊಂಡಿದ್ರು. ಇಷ್ಟೆಲ್ಲ ಮಾಡಿರೋಂಥ ಮೂಲ ಕಾಂಗ್ರೆಸ್ಸಿಗರನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಈಗ ವಲಸೆ ಬಂದ ಕಾಂಗ್ರೆಸ್ ನಾಯಕರಿಗೆ ಬೆಲೆ ಜಾಸ್ತಿ ಸಿಗ್ತಾ ಇದೆ ಅಂತ ಹೇಳಿ ಸಹ ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಅದು ಸುಳ್ಳಿನ ಮಾತು. ಅದು ಸತ್ಯಕ್ಕೆ ಬಹಳ ಬಹಳ ದೂರ ಇದೆ. ಯಾಕೆ ನಾನು ಈ ಮಾತು ಹೇಳ್ತೀನಿ? ನೀವು ಇದು ಮೂಲ ಕಾಂಗ್ರೆಸ್ಗೆ ಏನು ಉದ್ಧಾರ ಮಾಡಿದ್ದೀರಾ? ವಾಟ್ ಹ್ಯಾವ್ ಯು ಡನ್? ಯು ಹ್ಯಾವ್ ಪ್ರಮೋಟೆಡ್ ಯುವರ್ ಚಿಲ್ಡ್ರನ್. ನಿಮ್ಮ ಅಕ್ಕಪಕ್ಕ ಇರೋರನ್ನೇ ಬೆಳೆಸಿದ್ದಾರೆ ಅಷ್ಟೇ ಹೊರತು ನೀವು ಯಾರನ್ನೂ ಬೇರೆಯವ್ರನ್ನ ಬೆಳೆಸಿಲ್ಲ. ಮತ್ತು ಅದು ಮೂಲ ಕಾಂಗ್ರೆಸ್ ಅವ್ರಿಗೆ ಮಾಡಿರೋ, ಮೂಲ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡ್ತಾ ಇರೋದು ಕಾರ್ಯಕರ್ತರಿಗೆ ಮಾಡ್ತಾ ಇರೋ ಅನ್ಯಾಯ ಅಲ್ವಾ? ನೀವೇನು ಮಾಡಿದ್ದೀರಾ? ನೀವು ಅದಕ್ಕಿಂತ ವರ್ಸ್ಟ್ ಮಾಡಿದ್ದೀರಾ. ನೀವು ಇಲ್ಲಿರುವಂಥ ಮೂಲ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡ್ತಾ ಇರುವಂಥ 20 ವರ್ಷ 30 ವರ್ಷ ನಾವು ಮಾಡ್ತಾ ಇರೋಂಥ ಕಾರ್ಯಕರ್ತರಿಗೆ ನೀವು ಅವಕಾಶ ಕೊಟ್ಟಿಲ್ಲ. ನಿಮ್ಮ ಮಕ್ಕಳಿಗೆ ಮಾಡ್ಕೊತಾ ಇದ್ದೀರಾ, ನಿಮ್ಮ ಫ್ಯಾಮಿಲಿ ರಾಜಕಾರಣ ಬೆಳೆಸ್ತಾ ಇದ್ದೀರಾ ಅಷ್ಟೇ ಹೊರತು ನೀವು ಮೂಲ ಕಾಂಗ್ರೆಸ್ಸರಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಒಂದು ಅಡ್ವಾಂಟೇಜ್ ಕೊಡ್ತಾ ಇಲ್ಲ. ಸೊ ನಿಮಗೆ ವಲಸೆ ಕಾಂಗ್ರೆಸ್ ಅವ್ರ ಮೇಲೆ ಇದು ಗೂಬೆ ಕೂರಿಸುವಂಥದ್ದು ಏನು ಅಧಿಕಾರ ಇದೆ? ಏನಿಲ್ಲ. ನೀವೇ ಕರೆಕ್ಟ್ ಮಾಡಿಲ್ಲ ಅಂದ್ರೆ ಇನ್ನೊಬ್ಬರ ಹತ್ರ ನೀವು ಇನ್ನೊಬ್ಬರಿಗೆ ಯಾಕೆ ಬೆರಳು ತೋರಿಸ್ತಿದ್ರಿ? ನೀವು ಅವರು ಅವಕಾಶಗಳನ್ನ ಕೊಟ್ಟಿದ್ರೆ ಈಗ ಮಾತು ಬರ್ತಾ ಇದ್ದಿಲ್ಲ. ಈಗ ಶಾಮನೂರ್ ಫ್ಯಾಮಿಲಿ ಮೂಲ ಕಾಂಗ್ರೆಸ್ಗರು ಅಂತ ಇಟ್ಕೊಳ್ಳೋಣ. ಅವ್ರು ಎಲ್ಲಿ ಯಾರನ್ನ ಬೆಳೆಸಿದ್ದಾರೆ? ಯಾರನ್ನೂ ಬೆಳೆಸಿಲ್ಲ. ಈಗ DK ಶಿವಕುಮಾರ್ ಫಾರ್ ದಟ್ ಎಕ್ಸಾಂಪಲ್ ಮೂಲ ಕಾಂಗ್ರೆಸ್ಗರು. ನಮ್ಮಂಥ ಕಾಂಗ್ರೆಸ್ನವ್ರನ್ನ ಹೊರಗಡೆ ಹಾಕಿದ್ರು. ನನ್ನಂಥವ್ರು ಎಷ್ಟೋ ಜನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅನ್ಯಾಯ ಮಾಡಿದ್ದಾರೆ. ಯಾರನ್ನು ಕರ್ಕೊಂಬಂದು, ನೀವು ಯಾರನ್ನು ಕರ್ಕೊಂಬಂದು ಟಿಕೆಟ್ ಕೊಟ್ಟಿದ್ದೀರಾ? ಯಾರನ್ನ ಕರ್ಕೊಂಬಂದು MLCಗಳು ಮಾಡಿದ್ದೀರಾ? ಅವರೆಲ್ಲ ಮೂಲ ಕಾಂಗ್ರೆಸ್ಸಿಗರ? ಅವರೆಲ್ಲ ನೀವು ಯಾರನ್ನು ಕರ್ಕೊಂಬಂದು ಆಫೀಸ್ ಬೇರರ್ಸ್ ಮಾಡಿದ್ದೀರಾ? ಅವರೆಲ್ಲ ಮೂಲ ಕಾಂಗ್ರೆಸ್ಸಿಗರ? ಮತ್ತು ಏನೇ ಮಾತಾಡ್ತೀರಾ? ಜಸ್ಟ್ ಬಿಕಾಸ್ ನಿಮಗೆ ಸಿಚುವೇಶನ್ ಕ್ರಿಯೇಟ್ ಆಗಬೇಕು ಅಂತ ಹೇಳಿದ್ರೆ ಆ ಸಿಚುವೇಶನ್ಗೆ ತಕ್ಕನಾಗಿ ಮಾತಾಡ್ತಾ ಇದ್ರೆ ಹೊರತು ನೀವೇನು ಮಾಡಿದ್ದೀರ ಅಂತ ಹೇಳಿ. ಫಸ್ಟು ನಿಮ್ದು ಒಂದು ಲಿಸ್ಟ್ ಇರುತ್ತಲ್ಲ, ಅದು ಲಿಸ್ಟ್ ತೊಗೊಂಡು ಮಾಡಲಿ. ಯಾಕೆ ಮಾಡಲಿ? ಮೂಲ ಕಾಂಗ್ರೆಸ್ ಕಾರ್ಯಕರ್ತರು ನೀವು ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಾ? ನೀವು ಅಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ನೀವು ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಾ? ನೀವೊಂದು ಎಕ್ಸಾಂಪಲ್ ಸೆಟ್ ಮಾಡಬೇಕಲ್ಲ. ನೀವು ಯಾಕೆ ಎಕ್ಸಾಂಪಲ್ ಸೆಟ್ ಮಾಡಿಲ್ಲ? ನೀವು ಎಕ್ಸಾಂಪಲ್ ಸೆಟ್ ಮಾಡಿ ಆಮೇಲೆ ಪ್ರಶ್ನೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ನಿಮ್ಮ ಪ್ರಶ್ನೆ ನೀವೇ ಇದು ತಪ್ಪು ಮಾಡಿಕೊಂಡು ನೀವೇ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅನ್ಯಾಯ ಮಾಡ್ಕೊಂಬಂದು, ನಂದೊಂದೇ ಎಕ್ಸಾಂಪಲ್ ಅಲ್ಲ, ನಂತ ಎಷ್ಟೋ ಕಾರ್ಯಕರ್ತರು ಇವತ್ತು ಬೇಸತ್ ಮನೇಲಿ ಕೂತಿದ್ದಾರೆ. ಯಾಕೆಂದರೆ ಯಾರನ್ನೋ ಕರ್ಕೊಂಬಂದು ಟಿಕೆಟ್ಗಳು ಕೊಟ್ರಿ ನೀವು. ಎಲ್ಲಂದ್ರೆ ಅಲ್ಲಿ MLC ಟಿಕೆಟ್ ಹಂಚಿದ್ರಿ, ಎಲ್ಲಂದ್ರೆ ಅಲ್ಲಿ ಬೋರ್ಡ್ಸ್ ಆ್ಯಂಡ್ ಕಾರ್ಪೊರೇಷನ್. RSS ಅವರು BJP ಅವ್ರಿಗೆ ತೊಗೊಂಬಂದು ನೀವು ಸೆನೆಟ್ನಲ್ಲಿ ಇದು ಡೈರೆಕ್ಟರ್ಸ್ ಆಗಿ ಕೂರಿಸ್ತೀರಿ. ಇದು ಮೂಲ ಕಾಂಗ್ರೆಸ್ ಅವರು ಮಾಡುವಂಥ ಕೆಲಸನ ಇದು? ಮೂಲ ಕಾಂಗ್ರೆಸ್ಗರ ನಿಯತ್ತು ನೀವು ತೋರಿಸ್ಬೇಕಲ್ಲ. ನೀವು ತೋರಿಸ್ಮೇಲೆ ಪ್ರಶ್ನೆ ಮಾಡಿದ್ರೆ ಹೌದಪ್ಪ ಸರಿ, ನೀವು ಪ್ರಶ್ನೆ ಮಾಡ್ತಿದ್ರೆ ನಾವು ಒಂದು ಧ್ವನಿ ಗೂಡಿಸ್ತೀವಿ ಅಂತ ಹೇಳ್ಬೋದು.